ಸರ್, ಇವತ್ತು ಸಿದ್ದರಾಮಯ್ಯ ಅವರು ಮತ್ತೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂದಾಗ ಒಮ್ಮೆ ಸಂಶಯ ಜಾಸ್ತಿ ಆಗ್ತದೆ, ಡೌಟ್ ಜಾಸ್ತಿ ಆಗುತ್ತೆ. ನಿಮ್ಮನ್ನು 5 ವರ್ಷ ಆಯ್ಕೆ ಮಾಡಿದ್ದಾರೆ, ನೀವು 5 ವರ್ಷ ಆಡಳಿತ ಮಾಡಿ. ಅದು ಪ್ರತಿ ಸತಿ ನಮ್ಮದು ಬಂಡೆ ಹಂಗೆ. ಮೊನ್ನೆ ನಾವು 5 ವರ್ಷ ಆಳ್ತೀವಿ ಅಂದರು, ಇವತ್ತು ನಾನು 5 ವರ್ಷ ಮುಖ್ಯಮಂತ್ರಿ ಅಂದರು. ನಾವು ಹೋಗಿ ನಾನಾಗಿದೆ 2 ದಿವಸದಲ್ಲಿ. ಅಂದರೆ ಏನು ಬೆಳವಣಿಗೆ ಆಗಿದೆ. ಹೀಗಾಗಿ ಅವ್ರು ಎಷ್ಟು ಬಾರಿ ಒತ್ತಿ ಹೇಳ್ತಾರೆ ನಾನು 5 ವರ್ಷ ಮುಗಿಸ್ತೀನಿ ಅಂತ, ಅಷ್ಟು ಸಂಶಯಗಳು ಬರ್ತಾಯಿದೆ. ನಮಗಲ್ಲ, ಆಡಳಿತಾರೂಢದ ಶಾಸಕರೇ ಈಗಾಗಲೇ ಸಾಕಷ್ಟು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅವರ ತಮ್ಮ ಅಭಿಪ್ರಾಯವನ್ನು ಕೂಡ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಒಟ್ಟಾರೆ ಸ್ಟೆಬಿಲಿಟಿ ಅಂತೂ ಕಳ್ಕೊಂಡಿದೆ, ಒಂದು ಸ್ಥಿರತೆ ಸರ್ಕಾರ ಕಳ್ಕೊಂಡಿದೆ. ಡಿ ಕೆ ಶಿವಕುಮಾರ್ ಅವ್ರ ನಡುವಿರುವಂಥ ಶೀತಲ ಸಮರ ಅವರ ಬೆಂಬಲಿಗರ ಮುಖಾಂತರ ಈಗ ಬಹಿರಂಗ ಆಗ್ತಾಯಿದೆ. ಬಟ್ ನನಗೆ ಅದು ಭಾಳ ಮುಖ್ಯ ಅಲ್ಲ. ನನಗೆ ಮುಖ್ಯ ಇರೋದು ಈಗಾಗಲೇ ಕುಸಿದು ಹೋಗಿರುವಂಥ ಆಡಳಿತ, ಅಭಿವೃದ್ಧಿ ಶೂನ್ಯದ ಒಂದು ಪರಿಸ್ಥಿತಿ, ಕರಪ್ಷನ್ ಇಡೀ ಭಾರತ ದೇಶದಲ್ಲೇ ನಂಬರ್ 1 ರಾಜ್ಯ, ಜನರು ಸಂಕಷ್ಟದಲ್ಲಿ ಒಳಗಾಗಿದ್ದಾರೆ. ಮಳೆಯಿಂದ ಇದರಿಂದ ಎಷ್ಟೇ ಸಂಕಷ್ಟ ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಇಲ್ಲ, ಇನ್ನೊಂದಿಲ್ಲ, ರೈತರಿಗೆ ಪರಿಹಾರ ಇಲ್ಲ. ಎಷ್ಟೋ ಜನರಿಗೆ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಸಿಗ್ತಾಯಿಲ್ಲ, ಆರ್ಥಿಕವಾಗಿ ದಿವಾಳಿ ಆಗಿದೆ. ಇಷ್ಟೆಲ್ಲ ನಡುವೆ ಇವರು ಕುರ್ಚಿಗೆ ಕಚ್ಚಾಡ್ತಾರಲ್ಲ, ಇನ್ನು ಆಡಳಿತದ ವ್ಯವಸ್ಥೆ ಮೇಲೆ ಇನ್ನಷ್ಟು ದುಷ್ಪರಿಣಾಮ ಬೀಳ್ತದೆ. ಅಧಿಕಾರಿಗಳಿಗೆ ಯಾವುದೇ ರೀತಿಯ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಇವ್ರ ಮಾತನ್ನು ಕೇಳೋದಲ್ಲ. ಈ ಥರ ಆದರೆ ಒಂದು ಕರ್ನಾಟಕ ರಾಜ್ಯ ಒಂದು ಅತ್ಯಂತ ಅಭಿವೃದ್ಧಿಶೀಲವಾಗಿರುವಂಥ ಸಮೃದ್ಧ ರಾಜ್ಯವನ್ನು ಹಾಳು ಮಾಡ್ತಾರಲ್ಲ ಅನ್ನುವಂಥ ಒಂದು ಸಂಕಟ ನಮಗಿದೆ. ಜನ ಅಂತೂ ಹಿಡಿ ಶಾಪ ಆಗ್ತಾಯಿದ್ದಾರೆ. ನಾನು ಒಂದೇ, ನೀವು ಆಡಳಿತ ಮಾಡೋಂಗಿದ್ರೆ ಬಾಯಿ ಮುಚ್ಕೊಂಡು ಜನಪರವಾದ ಕೆಲಸ ಮಾಡಿ. ನಿಮ್ಮ ಕೈಲಾಗಲ್ಲ, ಕಚ್ಚಾಟ ಒಬ್ಬರು ಕಾಲೊಬ್ಬರು ಎಳ್ಕೊಂಡು ದಿವಸ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಗೊಂದಲ ಎಬ್ಸೋದಕ್ಕಿಂತ ನಿಮ್ಮ ಮನೆಗೆ ಹೋಗೋದು ವಾಸಿ.